ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರ ಸಂಚಿಕೆಯನ್ನು ನೋಡೋದಾದರೆ ಮೊದಲಿಗೆ ಮಂಟಪದಲ್ಲಿ ಸುಮಾ ಕೆಲವೊಂದು ಶಾಸ್ತ್ರಗಳನ್ನ ಮಾಡ್ತಾ ಇರ್ತಾರೆ. ಆಗ ಪುರೋಹಿತರು ಮದುಮಗನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ ಹೋಗಿ ಸಚಿನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಪುರ್ಸಿ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿಗೆ ಬರ್ತಾರೆ. ಸಚಿನ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ಕಂಟಿ ಏನೆಲ್ಲ ಹೇಳ್ತಿದ್ಯಾ, ಸರಿಯಾಗಿ ಹುಡುಕ್ತಾ ಅಂತ ಕೇಳ್ತಾರೆ. ಹೌದು ಬಾವ, ಎಲ್ಲ ಕಡೆ ಹುಡುಕ್ತೆ, ಅವನು ಕಾಣ್ತಾ ಇಲ್ಲ ಅಂತ ಪುರ್ಸಿ ಹೇಳ್ತಾರೆ. ಕೇಶವ್ಗೆ ಖುಷಿ ಆಗುತ್ತೆ. ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಿ ಅಂತ ಹೇಳಿದ್ರೆ ಈ ರಾಧಾ ನನ್ನ ಮಗನ್ನೇ ಕಿಡ್ನಾಪ್ ಮಾಡಿದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ರಾಧಾ ಈ ಮದುವೆ ನಡೆದೇ ಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಕೇಶವ್ ಅವ್ರ ಮಗನ ಅವರೇ ಕಿಡ್ನಾಪ್ ಮಾಡಿಸಿ ಈ ಮದುವೆ ನಿಲ್ಲೋ ಹಾಗೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಮತ್ತೆ ಜಗನ್, ರೀ ಕೇಶವ್, ಎಲ್ರಿ ನಿಮ್ಮ ಮಗ, ನಿಮಗೆ ಈ ಮದುವೆ ನಡೆಯೋದು ಇಷ್ಟ ಇರಲಿಲ್ಲ, ಅದಕ್ಕೆ ನಿಮ್ಮ ಮಗನ ನೀವೇ ಕಿಡ್ನಾಪ್ ಮಾಡಿಸಿದ್ರಾ ಅಂತ ಕೇಳ್ತಾರೆ. ಆಗ ಕೇಶವ್, ಏನ್ರಿ ಮಾತಾಡ್ತಿದ್ದೀರಾ ನೀವು, ನನ್ನ ಮಗನ ನಾನು ಯಾಕೆ ಕಿಡ್ನಾಪ್ ಮಾಡಿಸ್ಲಿ ಕಂಟಿ, ನನಗೆ ಯಾಕೋ ಈ ಜಗನ್ ಮೇಲೆ ಡೌಟ್ ಬರ್ತಾ ಇದೆ. ಸುಮನ ಮದುವೆ ಆಗೋಕ್ಕಾಗಿಲ್ಲ ಅಂತ ಹೇಳಿ ಇವನೇ ನನ್ನ ಮಗನಿಗೆ ಏನೋ ತೊಂದರೆ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಕಂಟಿ, ನೋಡು ಜಗನ್, ಇದು ತಮಾಷೆ ಮಾಡೋ ವಿಷಯ ಅಲ್ಲ, ನಮ್ಮ ಸಚಿನ್ ಎಲ್ಲಿದ್ದಾನೆ ಹೇಳಿಬಿಡು ಅಂತ ಕೇಳ್ತಾರೆ. ನೋಡಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಜಗನ್ ಹೇಳ್ತಾರೆ. ಆಗ ರಾಜಿ, ಪುಟ್ಟಕ್ಕ, ನನಗೂ ಈ ಡಾಕ್ಟ್ರಪ್ಪನ ಮೇಲೆ ಅನುಮಾನ ಬರ್ತಾ ಇದೆ, ಸುಮಾ ಸಿಕ್ಕಿಲ್ಲ ಅಂತ ಹೇಳಿ ಸಚಿನ್ಗೆ ಅವರೇ ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಡಾಕ್ಟ್ರಪ್ಪ, ಮೊದಲೇ ಇಲ್ಲಿ ಸಮಸ್ಯೆ ಆಗಿದೆ, ನೀನು ಎಲ್ಲರ ಗಮನ ಬೇರೆ ಕಡೆ ತಿರುಗಿಸೋದಕ್ಕೆ ನೋಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಜಗನ್, ನೋಡಿ ಕಂಟಿಯವರೇ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಮತ್ತೆ ಇವರಿಬ್ಬರನ್ನ ನಂಬಬಿಡಿ, ಈ ಮದುವೆ ನಡೆಯೋದು ಇವರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆಗ ರೇವತಿ, ಏನು ಮಾತಾಡ್ತಾ ಇದ್ದೀರಾ ನೀವು, ಈ ಮದುವೆ ನಮ್ಗೆ ಇಷ್ಟ ಇಲ್ಲ ಅಂತಿದ್ದೆ, ನಾವ್ಯಾಕೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಮತ್ತು ಸುಮಾ ಹಸೆಮಣೆಯಿಂದ ಎದ್ದೇಳೋದಕ್ಕೆ ಹೋಗ್ತಾರೆ. ಆಗ ಚೌಡವ, ಸುಮಾ ನೀನು ಎದ್ದೇಳಬಾರ್ದು, ಅಲ್ಲೇ ಕುತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಆಗ ಪುರೋಹಿತರು, ಪುಟ್ಟಕ್ಕ, ಸರಿಯಾದ ಟೈಮ್ಗೆ ಮದುವೆ ಆಗಿಲ್ಲ ಅಂದರೆ ಮುಂದೆ ಮದುವೆ ಯೋಗನೇ ಇಲ್ಲಮ್ಮ ಅಂತ ಹೇಳ್ತಾರೆ. ಗೊತ್ತು ಸ್ವಾಮಿಗಳೇ, ಅದಕ್ಕೆ ಶಾಸ್ತ್ರೋಕ್ತವಾಗಿ ಎಲ್ಲ ಶಾಸ್ತ್ರಗಳನ್ನ ಮಾಡಿಸಿದ್ದು, ಈಗ ಮದುವೆ ಹುಡುಗನೇ ಕಾಣ್ತಾ ಇಲ್ಲ, ನಾನು ಏನು ಮಾಡಲಿ, ನೋಡ್ರಪ್ಪ, ನಿಮಗೆ ಯಾರಿಗಾದ್ರೂ ಸತ್ಯ ಗೊತ್ತಿದ್ರೆ ದಯವಿಟ್ಟು ಹೇಳಿಬಿಡಿ, ಇದು ನನ್ನ ಮಗಳ ಬದುಕಿನ ಪ್ರಶ್ನೆ ಅಂತ ಹೇಳಿ ಕೈ ಮುಗಿದು ಎಲ್ಲರನ್ನ ಕೇಳ್ಕೊತಾರೆ. ರಾಧಾ ನಗ್ತಾ ಇರ್ತಾರೆ. ಮತ್ತು ಸಹನವರು ಕಂಟಿ ಜೊತೆ ಮಾತಾಡಬೇಕು ಅಂತ ಹೇಳಿ ಸಹನ ಸ್ನೇಹನ ಕರ್ಕೊಂಡು ಸೈಡಿಗೆ ಬರ್ತಾರೆ. ಏನು ವಿಷಯ ಸಹನವ್ರೆ ಅಂತ ಕಂಟಿ ಕೇಳ್ತಾರೆ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತ ಸಹನ ಹೇಳ್ತಾರೆ. ಆಗ ಕಂಟಿ, ಸಚಿನ್ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಇದಕ್ಕೆಲ್ಲ ಯಾರ ಕಾರಣ ಅನ್ನೋದು ಗೊತ್ತು ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ಅಂತ ಕಂಟಿ ಕೇಳ್ತಾರೆ. ಇದೆಲ್ಲ ರಾಜ ಹುಲಿದೆ ಕೆಲಸ ಅಂತ ಸಹನ ಹೇಳ್ತಾರೆ. ರಾಜ ಹುಲಿನ, ಅವನು ಹೇಗೆ ಇಲ್ಲಿಗೆ ಬಂದ ಅಂತ ಕಂಟಿ ಕೇಳ್ತಾರೆ. ಆಗ ಸಹನ ಅವರು ಎಲ್ಲ ವಿಷಯನೂ ಹೇಳ್ತಾರೆ. ಏನು ಸಹನ ಅವರೇ, ನೆನ್ನೆ ರಾತ್ರಿ ಈ ಸತ್ಯ ನನಗೆ ಹೇಳ್ಬೋದಾಗಿತ್ತಲ್ಲ, ಯಾಕೆ ಈ ವಿಷಯನ ಮುಚ್ಚಿಟ್ರಿ ಅಂತ ಕಂಟಿ ಕೇಳ್ತಾರೆ. ಆಗ ಸಹನ, ಈ ವಿಷಯ ನಿಮಗೆ ಹೇಳಿದ್ರೆ ಎಲ್ಲಿ ಮದುವೆ ನಿಲ್ಲುತ್ತೋ ಅಂತ ಹೇಳಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ಇದೆಲ್ಲ ರಾಜ ಹುಲಿದೆ ಕೆಲಸ, ನಮ್ಮ ಸಚಿನ್ಗೆ ಅವನೇ ಏನೋ ಮಾಡಿರ್ತಾನೆ, ಮೊದಲು ಅವನನ್ನು ಹಿಡಿಬೇಕು ಅಂತ ಸ್ನೇಹ ಹೇಳ್ತಾರೆ. ಆಗ ಕಂಟಿ, ಅವನು ಎಲ್ಲಿದ್ದಾನೆ ಅಂತ ತೋರಿಸ್ಬನ್ನಿ ಅಂತ ಕೇಳ್ತಾರೆ. ಆಗ ಸಹನ, ನಾವು ಅವನನ್ನು ಕೂಡಾಕಿದ್ದು ಕೋಣೆಗೆ ಹೋಗಿ ನೋಡಿದೆ, ಆದರೆ ಅವನು ಅಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಅವನು ಕಾಣ್ತಾ ಇಲ್ಲ ಅಂದರೆ ಏನು ಅರ್ಥ ಅಂತ ಕಂಟಿ ಕೇಳ್ತಾರೆ. ಆಗ ಸ್ನೇಹ, ಆ ರಾಜ ಹುಲಿನ ಹಿಡಿದ್ರೆ ನಮ್ಮ ಸಚಿನ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ರೀ, ಹೇಗಾದರೂ ಮಾಡಿ ಅವನನ್ನು ಹಿಡಿಬೇಕು ಅಂತ ಹೇಳ್ತಾರೆ. ಮತ್ತು ರಾಧಾ ಸೈಡ್ಗೆ ಎದ್ದು ಬಂದು ಫೋನ್ ರಿಸೀವ್ ಮಾಡ್ತಾರೆ. ವೈಭವ್ ವಿಡಿಯೋ ಕಾಲ್ ಮಾಡಿರ್ತಾರೆ. ವೈಭವ್ ರಾಜ ಹುಲಿನ ಒಂದು ಚೇರ್ಗೆ ಕಟ್ಟಾಕಿರ್ತಾರೆ. ಆಗ ರಾಧಾ, ಏನು ರಾಜ ಹುಲಿ, ನಿನ್ನನ್ನು ನೀನು ದೊಡ್ಡ ಹುಲಿ ಅಂತ ತಿಳ್ಕೊಂಡಿದ್ಯಾ, ನೀನು ನಮಗೆ ಹುಲಿ ಅಂತ ಅನ್ನಿಸ್ಬೇಕು ಅಲ್ವಾ, ನೀನು ಎಂಥ ದೊಡ್ಡ ಹುಲಿ ಆಗಿದ್ರೂ ನಿನ್ನಂಥವ್ರನ್ನ ಈ ರಾಧಾ ಬೇಟೆ ಆಡ್ತಾಳೆ, ಈ ಬಂಗಾರಮ್ಮನ ಕೇಸ್ ಮುಗಿಯೋ ತನಕ ನೀನು ನಮ್ಮ ಜಾಗ ಬಿಟ್ಟು ಕದಲೋ ಹಾಗಿಲ್ಲ, ಕದ್ದು ಮುಚ್ಚಿ ಮದುವೆ ಮನೆಗೆ ಬಂದರೆ ನಮಗೆ ವಿಷಯ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ, ನೀನು ಎಲ್ಲೇ ಇದ್ದರೂ ನಮಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ವೈಭವ್, ಅದು ಸರಿ ರಾಧಾ, ಈ ರಾಜ ಹುಲಿ ಅಲ್ಲಿದ್ದಾನೆ ಅನ್ನೋದು ನಿನಗೆ ಹೇಗೆ ಗೊತ್ತಾಯಿತು, ನೀನು ಹೇಗೆ ಅವನನ್ನು ಹಿಡಿದಾಕ್ದೆ ಅಂತ ಕೇಳ್ತಾರೆ. ಆಗ ರಾಧಾ, ಈ ರಾಧಾ ಕೈಲಾಗದೇ ಇರೋದು ಯಾವುದೂ ಇಲ್ಲ, ಎಲ್ಲಿ ಏನೇ ಆದರೂ ನನಗೆ ಎಲ್ಲ ವಿಷಯ ಗೊತ್ತಾಗುತ್ತೆ, ಎಲ್ಲ ಕಡೆ ನಮ್ಮ ಹುಡುಗರು ಇರ್ತಾರೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಏನಾಯ್ತು ಅನ್ನೋದನ್ನು ನೆನಪು ಮಾಡ್ಕೋತಾರೆ. ರಾಧಾಗೆ ಫೋನ್ ಮಾಡ್ತಾರೆ. ರಾಧಾ, ರಾಜ ಹುಲಿ ಜೈಲಲ್ಲಿ ಇದ್ದಾನೆ ತಾನೆ ಅಂತ ಕೇಳ್ತಾರೆ. ಹೌದು ರಾಜಿಯವರೇ, ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತ ರಾಧಾ ಕೇಳ್ತಾರೆ. ಆ ರಾಜ ಹುಲಿನ ಮದುವೆ ಚೌಟ್ರಿಲಿ ನೋಡ್ದಂಗಾಯ್ತು, ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ. ಆಗ ರಾಧಾಗೆ ಗಾಬರಿ ಆಗುತ್ತೆ. ಹಾಗಾದರೆ ಮೊದಲು ಅವನು ಎಲ್ಲಿದ್ದಾನೆ ಅನ್ನೋದನ್ನು ಹುಡುಕಿ ಅವನನ್ನು ಮೊದಲು ಹಿಡಿಬೇಕು ಅಂತ ಹೇಳ್ತಾರೆ. ಜೈಲಲ್ಲಿರೋನ್ನ ಇಲ್ಲಿ ಹೇಗೆ ಹುಡ್ಕೋಕ್ಕಾಗುತ್ತೆ
ಅಂತ ರಾಜಿ ಕೇಳ್ತಾರೆ. ಅವನನ್ನು ಜೈಲಿಂದ ನಾವೇ ಬಿಡಿಸಿದ್ವಿ, ಎಲ್ಲಿ ನಮ್ಮ ಬಗ್ಗೆ ಸತ್ಯ ಬಾಯ್ಬಿಡ್ತಾನೋ ಅನ್ನೋ ಭಯಕ್ಕೆ ಅವನನ್ನು ಬಿಡಿಸಿ ಒಂದು ಜಾಗದಲ್ಲಿ ಕಟ್ಟಾಕಿದ್ವಿ. ಅವನು ತಪ್ಪಿಸ್ಕೊಂಡು ಅಲ್ಲಿಗೆ ಬಂದಿದ್ದಾನೆ ಅನಿಸುತ್ತೆ, ಮೊದಲು ಅವನನ್ನು ಹಿಡೀರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ರಾಜಿ ಅವನು ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ತಾರೆ. ಮತ್ತೆ ರಾಧಾ ಫೋನ್ ಮಾಡ್ತಾರೆ. ರಾಜಿ ಅವರೇ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ ಅಂತ ರಾಧಾ ಕೇಳ್ತಾರೆ. ಆಗ ರಾಜಿ, ಇಲ್ಲ ರಾಧಾ, ಆ ಕೋಣೆಗೆ ಬಂದು ಹುಡುಕ್ತಾ ಇದ್ದೀನಿ, ಆದರೆ ಅವನು ಕಾಣ್ತಾ ಇಲ್ಲ. ಅವನ್ನ ಬಿಡಿಸಿರೋ ವಿಷಯ ನನಗೆ ಯಾಕೆ ಹೇಳಲಿಲ್ಲ ನೀನು ಅಂತ ಕೇಳ್ತಾರೆ. ಮದುವೆ ಗಲಾಟೆಯಲ್ಲಿ ಹೇಳೋದು ಮರ್ತೋಯ್ತು, ನಾನು ವೀಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಿ ಅಂತ ಹೇಳಿ ರಾಧಾ ರಾಜಿಗೆ ವೀಡಿಯೋ ಕಾಲ್ ಮಾಡ್ತಾರೆ. ರಾಜಿ ರೂಮ್ ಎಲ್ಲ ತೋರಿಸ್ತಾ ಇರ್ತಾರೆ. ಆಗ ರಾಧಾ, ಆ ಮಂಚದ ಕೆಳಗಡೆ ನೋಡಿ ರಾಜಿಯವರೇ ಅಂತ ಹೇಳ್ತಾರೆ. ಆಗ ರಾಜಿ ಮಂಚದ ಕೆಳಗಡೆ ನೋಡ್ತಾರೆ. ರಾಜ ಹುಲಿ ಅಲ್ಲಿರೋದು ಅವ್ರಿಗೆ ಗೊತ್ತಾಗುತ್ತೆ. ರಾಧಾ, ಅವನು ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಆಗ ರಾಧಾ, ಅವನು ಬದುಕಿದ್ದಾನೆ ಇಲ್ವೋ ಮೊದಲು ನೋಡಿ ಅಂತ ಹೇಳ್ತಾರೆ. ರಾಜಿ ಅದನ್ನು ಚೆಕ್ ಮಾಡ್ತಾರೆ, ಬದುಕಿದ್ದಾನೆ ಅಂತ ಹೇಳ್ತಾರೆ. ನಾನು ನಮ್ಮ ಹುಡುಗರನ್ನ ಅಲ್ಲಿಗೆ ಕಳಿಸ್ತೀನಿ, ಆದಷ್ಟು ಬೇಗ ಅವನನ್ನು ಅವ್ರ ಜೊತೆ ಕಳಿಸ್ಕೊಟ್ಬಿಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಪುಟ್ಟಕ್ಕ ಅಳ್ತಾ ಇರ್ತಾರೆ. ಅಮ್ಮೋರೆ, ಈ ಮದುವೆ ನಿಮ್ಗೆ ಕನಸಾಗಿತ್ತು, ನಾನು ಇಲ್ಲದೇ ಇದ್ದರೂ ಈ ಮದುವೆ ಚೆನ್ನಾಗಿ ಆಗಬೇಕು ಅಂತ ನೀವು ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಮದುಮಗನೇ ಕಾಣಿಸ್ತಾ ಇಲ್ಲ. ಇನ್ನು ಈ ಮದುವೆ ಹೇಗೆ ನಡೆಯುತ್ತೆ? ಈ ಮದುವೆ ನಡೆದಿಲ್ಲ ಅಂದರೆ ನನ್ನ ಮಗಳ ಜೀವನನೇ ಹಾಳಾಗುತ್ತೆ. ಇಷ್ಟು ಜನರ ಮುಂದೆ ನನ್ನ ಮಗಳಿಗೆ ಬದುಕು ಕಟ್ಕೊಡೋಕ್ಕಾಗ್ತಾ ಇಲ್ಲ. ನೀವೇ ನಮಗೆ ದಾರಿ ತೋರಿಸ್ಬೇಕು ಅಮ್ಮೋರೆ ಅಂತ ಹೇಳಿ ಅಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಪುಟ್ಟಕ್ಕ, ನಿನ್ನೆ ರಾತ್ರಿ ಕಾರಲ್ಲಿ ಒಂದಷ್ಟು ಜನ ಬಂದು ಒಬ್ಬನ ಎತ್ತಾಕೊಂಡೋದ್ರು ಅಂತ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ನೀನು ನೋಡ್ದೇನಿಲ್ಲ ಅಂತ ಕಂಟಿ ಕೇಳ್ತಾರೆ. ಹೌದು ಕಂಟಿ ಅಣ್ಣ ಅಂತ ವ್ಯಕ್ತಿ ಹೇಳ್ತಾರೆ. ಆಗ ನಂಜಮ್ಮ, ಮದುಮಗನ ಎತ್ತಾಕೊಂಡೋದ್ರೇನೋ ಅಂತ ಕೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಯಾರೋ ಒಬ್ಬನ್ನ ತುಂಬಿಸ್ಕೊಂಡು ಹೋಗಿದ್ದನ್ನು ನೋಡಿದೆ ಅಂತ ಹೇಳ್ತಾರೆ. ಆಗ ಸಹನಾ, ಕಂಟಿಯವರೇ, ಇದೆಲ್ಲ ರಾಜಹುಲಿದೆ ಕೆಲಸ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ರಾಜಹುಲಿ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ನಂಜಮ್ಮ, ಹೌದಲ್ವಾ, ಅವನನ್ನು ಪೊಲೀಸರು ಹಿಡ್ಕೊಂಡೋಗಿದ್ರು, ಅವನು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಚೌಡವ್ವ, ನಿನ್ನೆ ರಾತ್ರಿ ಅವನು ಇಲ್ಲಿಗೆ ಬಂದಿದ್ದ, ಸಹನಾನ ಸಾಯಿಸೋದಕ್ಕೆ ನೋಡ್ದ ಅಂತ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಈ ಸಹನಾ, ಈ ವಿಷಯನ ಮೊದಲೇ ಯಾಕೆ ನೀನು ನನಗೆ ಹೇಳಲಿಲ್ಲ ಅಂತ ಪುಟ್ಟಕ್ಕ ಕೇಳ್ತಾರೆ. ಆಗ ಸಹನಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಮತ್ತು ಕಂಟಿ, ಅವ ಸತ್ಯ ಹೇಳಿದ್ರೆ ಎಲ್ಲಿ ಮದುವೆ ನಿಲ್ಲುತ್ತೋ ಅಂತ ಅವರು ಹೇಳಿಲ್ಲವ, ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವಳು ಯಾವಾಗಲೂ ಹಾಗೆ ಎಲ್ಲ ವಿಷಯನ ಮುಚ್ಚಿಟ್ಟು ನನ್ನ ಕುತ್ತಿಗೆ ಕುಯ್ಯೋ ಕೆಲಸ ಮಾಡ್ತಾಳೆ ಇವಳು. ಯಾಕೆ ಹೀಗೆ ಮಾಡಿದೆ? ಇದಕ್ಕೆಲ್ಲ ನೀನೇ ಕಾರಣ, ನಿನ್ನಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಾರೆ. ಸಹನಾಗೆ ಬೇಜಾರಾಗುತ್ತೆ. ಆಗ ಚೌಡವ್ವ, ಪುಟ್ಟಕ್ಕ, ನೀನು ಅವಳನ್ನು ಬೈಬೇಡ, ಅವಳು ಕಂಟಿಗೆ ವಿಷಯ ಹೇಳೋಣ ಅಂತ ಹೇಳಿದ್ಲು, ನಾನೇ ಬೇಡ ಅಂತ ತಡೆದೆ, ಆಗಿದ್ದಾಗೋಯ್ತು, ಮೊದಲು ಆ ಹುಡುಗ ಎಲ್ಲಿದ್ದಾನೆ ಅನ್ನೋದನ್ನು ಹುಡುಕಿ ಅಂತ ಹೇಳ್ತಾರೆ. ಆಗ ಕಂಟಿ, ಅವ ನೀನೇನು ತಲೆ ಕೆಡಿಸ್ಕೋಬೇಡ, ಇದೆಲ್ಲ ರಾಜಹುಲಿದೆ ಕೆಲಸ, ನನ್ನ ಮಗ ಎಲ್ಲೇ ಇದ್ದರೂ ಅವನನ್ನು ಹುಡುಕ್ತೀನಿ, ಅವನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಕಂಟಿ ಮಾತು ಕೇಳಿ ರಾಜಿಗೆ ಗಾಬರಿ ಆಗುತ್ತೆ. ಅವರು ಕಂಟಿನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.